ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ ಜೊತೆಗೆ ನಿತಿನ್ ನಬೀನ್ ಮೀಟಿಂಗ್. ಬಿಜೆಪಿ ಸೇರ್ಪಡೆ ಖಚಿತವಾಗ್ತಾ ಇದೆ. ಇಲ್ಲಿ ವಿಧಾನ ಪರಿಷತ್ ಚುನಾವಣೆ ಸದ್ದುಗದ್ದಲದಲ್ಲೂ ಕೂಡ ಯತ್ನಾಳ್ ಗಮನ ಸೆಳೆದಿದ್ದಾರೆ. ಮತ್ತು ಮೊನ್ನೆಯಷ್ಟೇ ರಾಜ್ಯ ಬಿಜೆಪಿ ಉಸ್ತುವಾರಿಯೇ ಖಚಿತಪಡಿಸಿದ್ದಾರೆ. ಅದರ ಬೆನ್ನಲ್ಲೇ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮುಂದಿನ ಚುನಾವಣೆಗೆ ತಯಾರಿ ಮಾಡ್ತಿರುವಂಥ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ಸನ್ನು ಕಟ್ಟಾಕೋದಿಕ್ಕೆ ಕಾಂಗ್ರೆಸ್ನಲ್ಲಿರುವಂಥ ಭಿನ್ನಾಭಿಪ್ರಾಯ, CM ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟ ಮೇಲೂ ಕೂಡ ಅವರ ಟೀಮು ಸಮಸ್ಯೆಗಳೆಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಬದಲಾವಣೆಯ ಆಲೋಚನೆ ಶುರು ಮಾಡಿದ್ಯಾ, ಅಥವಾ ಇರೋದ್ರ ಜೊತೆಗೆ ಹೊಸ ಕಾಂಬಿನೇಷನ್ ಆಗತ್ತಾ, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಯತ್ನಾಳ್ BJP ಸೇರ್ಪಡೆ ಖಚಿತವಾಗ್ತಾ ಇದೆ. ನಿತಿನ್ ನಬೀನ್ ಅವರು BJP ಹೈಕಮಾಂಡ್ ಯತ್ನಾಳ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಿರೋದು ಈಗ ಗೊತ್ತಾಗ್ತಿರೋ ವಿಷಯ. ಮಾತುಕತೆ ಮಾಡಿದೆ ಯತ್ನಾಳ್ ಅವ್ರ ಜೊತೆಗೆ ಅಂತ. ಈಗ ನೋಡಿ, ಇವತ್ತು ವಿಧಾನ ಪರಿಷತ್ ಚುನಾವಣೆ ವೇಳೆ ಹೈ ಡ್ರಾಮಾ ನಡೆದಿದೆ. ಯತ್ನಾಳ್ ಅವರು BJPಗೆ ಓಟ್ ಹಾಕಿದ್ದಾರೆ. ಓಟ್ ಹಾಕಿದ್ದಷ್ಟೇ ಅಲ್ಲದೆ ಹೈಕಮಾಂಡೇ ನನಗೆ ಹೇಳಿತ್ತು ಓಟ್ ಹಾಕೋ ರೀತಿಯಲ್ಲಿ, ಅದಕ್ಕಾಗಿ ಹಾಕಿದ್ದೀನಿ, ವರಿಷ್ಠರ ಸೂಚನೆಯಂತೆ ನಾನು ನಡ್ಕೊಂಡಿದ್ದೀನಿ, ನನ್ನದು BJPನೇ ಅಂತ ಅವ್ರು ಹೇಳ್ತಿದ್ದಾರೆ. ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಿದ್ದೀನಿ. ಯಾವ ಪಕ್ಷ? ಉಚ್ಚಾಟಿತರಿಗೆ ಯಾವ ಪಕ್ಷ ಅಲ್ವಾ. ಬಟ್ ಮತ್ತೆ ಪಕ್ಷದ ಮಾತು ಕೇಳಿದ್ದೀನಿ ನಾನು, ಹೈಕಮಾಂಡ್ ಹೇಳಿದಂತೆ ಅಂತ ಅವರು ಹೇಳ್ತಿದ್ದಾರೆ. ಕೇಂದ್ರದ ವರಿಷ್ಠರು ನನಗೆ ಸೂಚಿಸಿದ್ರು BJP ಬೆಂಬಲಿಸಿ ಅಂತ, BJP ವರಿಷ್ಠರ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸಿದ್ದೀನಿ ಅಂತ. ಹಾಗೆ ನಿತಿನ್ ನಬೀನ್ ಅವ್ರಿಗೆ ಮೊದಲೇ ಒಂದು ಪತ್ರ ಬರೆದಿದ್ದಾರೆ ಯತ್ನಾಳ್ ಅವರು, ಪರಿಷತ್ ವೋಟಿಂಗ್ಗೆ ಸಂಬಂಧಪಟ್ಟಂತೆ. ನಾನು BJP ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತೀನಿ ಅಂತ ಪತ್ರವನ್ನು ಬರೆದಿದ್ರು. ಯಾಕೆ ಪತ್ರ ಬರೆದಿದ್ದಾರೆ ಅಂತ ಕೇಳಿದ್ರೆ, ಲಿಂಗರಾಜ್ ಪಾಟೀಲ್ಗೆ ವೋಟ್ ಹಾಕೋದಾಗಿ BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ನವರು ಅದನ್ನು ತೆಗಿತಾರೆ. ಪತ್ರ ನೀವು ಬರೆದಿದ್ದೀರಾ, ನೀವು ಉಚ್ಚಾಟಿದ್ರು, ವೋಟ್ ಹಾಕಂಗೆ ನಿಮ್ಗೆ ಹಕ್ಕಿಲ್ವಲ್ಲ ಅಂತ. ಆವಾಗ ಹೌದ್ರಿ ನಾನು ಪತ್ರ ಬರೆದಿದ್ದೆ ಹೌದು ಅಂತ ಅವರು ಒಪ್ಕೊಳ್ತಾರೆ. ಯಾಕೆ ಪತ್ರ ಬರೆದಿದ್ದಾರೆ? ಈಗ ಅವರು ಒಂದು ಓಟು ಈ ಚುನಾವಣೆಯಲ್ಲಿ ಏನು BJPಗೆ ಅಂತ ಮಹತ್ವದಾಗಿರಲಿಲ್ಲ, ಯಾಕಂದರೆ BJPಗೆ ನಂಬರ್ ಇತ್ತು. ಬಟ್ ಯತ್ನಾಳ್ಗದು ಮಹತ್ವದ್ದಾಗಿತ್ತು. ಒಂದು ಓಟ್ ಅವರು BJPಗೆ ಹೈಕಮಾಂಡ್ ಹೇಳಿದಂತೆ ಚಲಾಯಿಸಿರೋದ್ರ ಹಿಂದಿನ ಅಸಲಿ ಸೀಕ್ರೆಟ್ ಏನು? ಯತ್ನಾಳ್ಗೆ BJPಗೆ ವೋಟ್ ಹಾಕ್ಸಿದ್ದು ಯಾಕೆ BJP ಹೈಕಮಾಂಡ್? ಹಾಗಾದರೆ ಈಗ ಯತ್ನಾಳ್ ಮತ ಸೆಳೆಯೋದಕ್ಕೆ ಕಾಂಗ್ರೆಸ್ಸು ಪ್ರಯತ್ನ ಪಟ್ಟಿತ್ತು, ಆತ್ಮಸಾಕ್ಷಿ ಓಟು ಅಂತ. JDSಗೆ ನಿರೀಕ್ಷೆ ಇತ್ತು. ಅಂದರೆ ಈ ಉಚ್ಚಾಟಿತರು ಯಾರ್ಯಾರಿದ್ದಾರೆ, ಹೆಬ್ಬಾರು ಮತ್ತು ಸೋಮಶೇಖರು, ಅವ್ರ ಸುತ್ತ ಎಲ್ಲ ಕ್ಯಾಲ್ಕುಲೇಷನ್ ಆಗಿತ್ತು, ನಮಗೆ ಗೊತ್ತು. ಆದರೆ ಈಗ BJPಗೆ ವೋಟ್ ಹಾಕೋ ರೀತಿಯಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಯಾಕೆ ಹಾಗಾದರೆ ಯತ್ನಾಳ್ ಅವ್ರಿಗೆ? ಯತ್ನಾಳ್ ಅದನ್ನು ಪಾಲಿಸಿ ಮುಂಚೆನೇ ಲೆಟರು ಬರೆದು ನಾನು ಈ BJPಯ ಇಂಥ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತಿದ್ದೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ನಾನು ಹಾಗೆ ಮೊದಲು ಪತ್ರ ಬರೆದೆ ಅಂದರೆ ಅದಕ್ಕೆ ಕಾರಣವನ್ನು ಈಗ ಮೀಡಿಯಾ ಮುಂದೆ ಅವ್ರು ಹಂಚ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ವೋಟ್ ಹಾಕಿದೆ ಅಂತ ಅಪ್ಪ ಮಕ್ಕಳು ಹಬ್ಬಿಸ್ಬಿಡ್ತಾರೆ. ಆಮೇಲೆ ಇಲ್ಲ ಸಲ್ಲದ ಸುಳ್ಳು ಕಥೆಯನ್ನು ಕಟ್ಟಿ ಯತ್ನಾಳ್ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ, ಉಚ್ಚಾಟನೆ ಆದಮೇಲೂ ಅವರು ಬುದ್ಧಿ ಕಲ್ತ್ಕೊಂಡಿಲ್ಲ, ಪಕ್ಷಕ್ಕೆ ದ್ರೋಹನೇ ಬಗೀತಾರೆ ಅವ್ರು ಮತ್ತೆ ಬಂದರೆ ಅನ್ನೋ ರೀತಿಯಲ್ಲಿ ಹಬ್ಬಿಸ್ಬಿಡ್ತಾರೆ. ಹಾಗಾಗಿ ನಾನು ಮೊದಲೇ ಆ ಪುಕಾರ ಎಬ್ಬಿಸೋ ಮುಂಚೆನೇ BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ನಾನು BJPಗೆ ವೋಟ್ ಹಾಕೋದನ್ನು ತಿಳಿಸಿದ್ದೆ. BJP ಬೆಂಬಲಿಸುವಂತೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಅವ್ರು ಪತ್ರ ಬರೆದಿರ್ತಾರೆ. ಎಲ್ಲಿಯವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ಶಾಸಕನಾಗಿರುತ್ತೇನೋ ಅಲ್ಲಿವರೆಗೆ ಆ ಪಕ್ಷದ ಹೈಕಮಾಂಡನ್ನು ಯಾರಿಗೆ ಹೇಳ್ತದೆ ಅವ್ರಿಗೆ ಮತ ಹಾಕುವಂಥದ್ದು ನನ್ನ ನೈತಿಕ ಕರ್ತವ್ಯ. ಅದನ್ನು ನಾನು ಪಾಲಿಸಿದ್ದೇನೆ. ಆತ್ಮಸಾಕ್ಷಿ ಮತ ಹಾಕಿದ್ದೀನಿ, ಮತ ಇನ್ವ್ಯಾಲಿಡ್ ಅಂತ ದೂರು ಕೊಟ್ಟಿದ್ದಾರೆ. ದೂರಕ್ಕೆ ಕಿಮ್ಮತ್ತಿಲ್ಲ. ನಾನು ಬ್ಯಾಲೆಟ್ ಪ್ರದರ್ಶನನೂ ಮಾಡಿಲ್ಲ, ಗುಪ್ತವಾಗಿ ಮತದಾನ ಮಾಡಿದ್ದೀನಿ. ಮುಂದೆ BJPಯಿಂದ ಪಕ್ಷಕ್ಕೆ ಆಹ್ವಾನ ಬಂದರೆ ಸೇರ್ಕೊಳ್ತೀನಿ ಅಂತ ಯತ್ನಾಳ್ ಖಚಿತಪಡಿಸಿದ್ದಾರೆ. ಸೊ BJP ಹೈಕಮಾಂಡ್ ಯತ್ನಾಳ್ ಅವ್ರನ್ನ ಸಂಪರ್ಕ ಮಾಡಿರೋದು ಖಚಿತ. ಅದನ್ನು ಯತ್ನಾಳ್ ಅವರು ಹೇಳ್ತಿದ್ದಾರೆ. ಮತ್ತು BJP ಕರೆದ್ರೆ ನಾನು ವಾಪಸ್ ಹೋಗ್ತೀನಿ ಅಂತಿದ್ದಾರೆ. ಮೊನ್ನೆಯಷ್ಟೇ ಹೈಕಮಾಂಡ್ ಆ ಸೂಚನೆಯನ್ನು ಕೊಡ್ತು. BJP ರಾಜ್ಯ ಉಸ್ತುವಾರಿಯಾಗಿರುವಂಥ ಅಗರ್ವಾಲ್ ಅವರು ಏನಂತ ಹೇಳಿದ್ರು, ಉಚ್ಚಾಟಿತರು ಯಾವತ್ತು ಬೇಕಾದರೂ ವಾಪಸ್ ಬರಬಹುದು, ಅದನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಪಕ್ಷ ಯಾರ ಉಚ್ಚಾಟನೆಯನ್ನು ಸಂಭ್ರಮಿಸೋಕ್ಕಾಗಲ್ಲ. ಉಚ್ಚಾಟನೆ ಅನ್ನೋದು ಒಂದು ಒಳ್ಳೆಯ ವಿಷಯ ಅಲ್ಲ, ಸಂತೋಷ ಪಡೋ ವಿಷಯ ಅಲ್ಲ. ಯಾರದೇ ವಿಚಾರದಲ್ಲಿ ಸಾಮಾನ್ಯವಾಗಿ 6 ವರ್ಷಕ್ಕೆ ಉಚ್ಚಾಟನೆ ಮಾಡ್ತೀವಿ. ಬಟ್ ಪರಿಸ್ಥಿತಿ ನೋಡಿಕೊಂಡು
ಬೇರೆ ಬೇರೆ ಫ್ಯಾಕ್ಟರ್ಸ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಅನ್ನುವ ಮೂಲಕ ಉಚ್ಚಾಟಿದ್ರು ಎನಿ ಟೈಮ್ ಮತ್ತೆ ಪಕ್ಷಕ್ಕೆ ಬರಬಹುದು ಅಂತ ಓಪನ್ ಆಗಿದೆ ಫಸ್ಟ್ ಟೈಮ್ ಹೇಳಿದರು ಅಗರ್ವಾಲ್ ಅವರು. ಮತ್ತು BJP ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಕಾರ್ಯವೈಖರಿ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಹೈಕಮಾಂಡ್ ನಾಯಕರು ಅಂತ ಹೇಳೋ ಮೂಲಕ ವಿಜಯೇಂದ್ರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ ನೋಡಿಕೊಂಡು ಮುಂದಿನ ನಿರ್ಧಾರ ತಗೊಳ್ಳುತ್ತೆ ಅನ್ನುವ ಅಚ್ಚರಿಯ ಮಾತು ಬಂತು. ಮೊನ್ನೆ ಅಷ್ಟೇ ನಿತಿನ್ ನಬೀನ್ ಅವರು ಬಂದು ಇಲ್ಲಿ ಉಪಹಾರ ಮಾಡಿ ಯಡಿಯೂರಪ್ಪನವ್ರ ನಿವಾಸದಲ್ಲಿ ತಿಂಡಿ ಎಲ್ಲ ಮುಗಿಸೋಗಿದ್ದು ನೋಡಿ ಇವರೇ ಖಚಿತ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಯಿತು. ಆದರೆ ಮುಂದುವರಿತಿರೋದು ಹೌದು, ನವೆಂಬರ್ ತನಕ ಅಷ್ಟೇನಾ ಅಥವಾ ನವೆಂಬರ್ ಆದಮೇಲೆ ಯತ್ನಾಳ್ ವಿಜಯೇಂದ್ರ ಕಾಂಬಿನೇಷನ್ ಏನಾದರೂ ವರ್ಕೌಟ್ ಮಾಡೋಕ್ಕೆ ಸಾಧ್ಯ ಇದೆಯಾ ರಾಜ್ಯ BJPಲಿ? ಅದು ಯಾರಿಗೂ ಗೊತ್ತಿಲ್ಲ. ನವೆಂಬರ್ಗೆ ಅವರ ಅವಧಿ ಮುಗಿಯುತ್ತೆ ವಿಜಯೇಂದ್ರ ಅವ್ರದ್ದು. ಅವಧಿ ಮುಗಿದ ಮೇಲೆ ಅವರ ಕಾರ್ಯವೈಖರಿ ಮೆಚ್ಚುಗೆಯಾಗಿದ್ದರೆ ವಿಜಯೇಂದ್ರ ಅವ್ರಿಗೆ ಮತ್ತೆ ರೋಲ್ ಸಿಗ್ಬೋದು ಪಕ್ಷದಲ್ಲಿ. ಮೆಚ್ಚುಗೆಯಾಗಿಲ್ಲ ಅಂದರೆ ಬದಲಾವಣೆ ಆಗಬಹುದು. ಅದನ್ನು ಅಗರ್ವಾಲ್ ಅವ್ರು ಹೇಳಿರೋದು, ನಾವಲ್ಲ. ಅಗರ್ವಾಲ್ ಅವ್ರು ಹೇಳಿದ್ದಾರೆ ಕಾರ್ಯವೈಖರಿ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಅಂತ, ಮತ್ತು ಉಚ್ಚಾಟಿತರು ವಾಪಸ್ ಬರಬಹುದು ಅಂತ. ಆ ಹಿಂಟು ಮೊನ್ನೆ ಸಿಕ್ಕ ಬೆನ್ನಲ್ಲೇ ಇಲ್ಲಿ ನಿತಿನ್ ನಬೀನ್ BJP ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಯತ್ನಾಳ್ ಮೀಟಿಂಗ್ ಆಗಿರೋದು, ಈಗ BJPಗೇನೆ ವೋಟ್ ಹಾಕಿರೋದು. ನಿಯಮ ಏನು ಹೇಳುತ್ತೆ, ಈಗ ಎಲೆಕ್ಷನ್ ಕಮಿಷನರ್ಗೆ ದೂರೆಲ್ಲ ಕೊಟ್ಟಿದ್ದಾರೆ ಯಾರು, ಕಾಂಗ್ರೆಸ್ನವರು. ಯಾಕೆ ಅವರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಚುನಾವಣಾ ಕಾಯ್ದೆ 1996 ರೂಲ್ 39 ಪ್ರಕಾರ ಉಲ್ಲಂಘನೆಯಾಗಿದೆ ಯತ್ನಾಳ್ ಅವರು ಮಾಡಿದ್ದು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಮತದಾನದ ಗೌಪ್ಯತೆಗೆ ಧಕ್ಕೆ ತರುವಂತಹ ಕೆಲಸ ಇದು. BJP ಹಾಗೂ ಅದರ ಉಚ್ಚಾಟಿತ ಶಾಸಕ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಪ್ರಜಾಪ್ರಭುತ್ವದ ಘನತೆಯನ್ನು ಗಾಳಿಗೆ ತೂರಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಲಿಂಗರಾಜು ಪಾಟೀಲ್ಗೆ ವೋಟ್ ಹಾಕೋದಾಗಿ ಪತ್ರ ಬರೆದಿದ್ದಾರೆ. ವೋಟ್ ಹಾಕೋದಕ್ಕೆ ಬಂದಾಗ ಆ ಪತ್ರನೂ ತೋರಿಸಿ ಕೇಳಿದ್ವಿ. ಯತ್ನಾಳ್ ಅವರು ಹೌದು ಅಂತ ಒಪ್ಕೊಳ್ತಾರೆ. ಸೊ ಅವರ ಮತ ತಿರಸ್ಕಾರ ಮಾಡಿ ಅಂತ ನಾವು ಕೇಳಿದ್ದೀವಿ, ಚುನಾವಣಾ ಕಾಯ್ದೆ ಉಲ್ಲಂಘನೆ ಅಂತ ಕಾಂಗ್ರೆಸ್ ಹೇಳಿದೆ. ಇಲ್ಲಿ ಯತ್ನಾಳ್ ಅವರ ವೋಟಿಗೆ ಎಷ್ಟು ಮಹತ್ವ ಇದೆ ಅನ್ನೋದು ಗಮನ ಸೆಳೀತಿರೋದಲ್ಲ. ಪರಿಷತ್ ಚುನಾವಣೆಯಲ್ಲಿ ಅವರು ಓಟು ಏನಾಗುತ್ತೆ ಮತ್ತೊಂದು ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ. ಈಗ 2ನೇ ಪ್ರಾಶಸ್ತ್ಯದ ಮತ JDSಗೆ ಎಷ್ಟು ಬಿದ್ದಿದೆ, JDS ನಿರೀಕ್ಷೆ ಮಾಡಿದ್ದೇನು, BJP ಕೊಟ್ಟಿದ್ದೇನು, ಮೈತ್ರಿಯಲ್ಲಿ ಬಿರುಕುಂಟಾಗಿದೆ ಈ ವೋಟಿಂಗಲ್ಲಿ. ಎಕ್ಸ್ಟ್ರಾ ಮತ BJP ಕ್ಯಾಂಡಿಡೇಟ್ಗೆ ಅವಶ್ಯಕತೆ ಇಲ್ಲದಿದ್ರು ಹಾಕಿಸ್ಕೊಂಡಿದ್ದಾರೆ. ಸೊ JDSಗೆ ಬಹಳ ಬೇಸರವಾಗಿ ಅಲ್ಲಿ ಪ್ರತಿಪಕ್ಷ ನಾಯಕರ ಮುಖಾನೂ ನೋಡಿದೆ, BJP ಮುಖಾನೂ ನೋಡಿದೆ, ಎದ್ದು ಹೋಗಿದ್ದಾರೆ JDSನವರು. ಸೊ JDS ಸೋಲೋದು ಬಹುತೇಕ ಖಚಿತ ಆಗಿದೆ. DK ಶಿವಕುಮಾರ್ ಅವ್ರ ಲೆಕ್ಕ ಪಕ್ಕ ಆಗಿದೆ. ಆತ್ಮಸಾಕ್ಷಿ ಮತ ಅಂತ GT ದೇವೇಗೌಡರೆಲ್ಲ ಕೈ ಕೊಟ್ಟಿದ್ದಾರೆ JDSಗೆ. ಇದೆಲ್ಲ ಗಮನಿಸಿದ್ದೀವಲ್ಲ. ಇಲ್ಲಿ ಯತ್ನಾಳ್ ಓಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ BJP ಅವರನ್ನು ಕರೆದಿದೆ. ಬೈ ಎಲೆಕ್ಷನ್ನಲ್ಲಿ ಕರೆದಿತ್ತು ಪ್ರಚಾರಕ್ಕೆ, ಬಟ್ ಅಲ್ಲೇನು ಯೂಸ್ ಆಗಿಲ್ಲ. ಬಾಗಲಕೋಟೆಯಲ್ಲಿ ಕ್ಯಾಂಡಿಡೇಟ್ ಫೇಲ್ಯೂರೋ, ಪ್ರಚಾರ ಮಾಡಿದವ್ರು ಫೇಲ್ಯೂರೋ, ಒಟ್ಟಿನಲ್ಲಿ ಸೋತ್ರು ಅವರು. ಬಾಗಲಕೋಟೆಯಲ್ಲಿ ಯತ್ನಾಳ್ ಅಬ್ಬರದ ಪ್ರಚಾರ ವರ್ಕೌಟ್ ಆಗಿಲ್ಲ. ಬಟ್ ಅದಾದ ಮೇಲೂ ಕೂಡ ಆಗ ಕರೆದಿದ್ದೇ ಆಶ್ಚರ್ಯ ಅಲ್ವಾ. ಅವರು ಚರಂತಿ ಮಟ್ಟಿಗೆ ಆಪ್ತ, ಅದಕ್ಕೆ ಬಂದು ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ದನ್ನು ನಂಬೋಕೆ ಯಾರಾದರೂ ಮೂರ್ಖರ? ಕ್ಯಾಂಡಿಡೇಟು ಡಿಸೈಡ್ ಮಾಡೋಕ್ಕಾಗತ್ತಾ? ಉಚ್ಚಾಟಿತರನ್ನು ಪ್ರಚಾರಕ್ಕೆ ಕರೆಸ್ಬೇಕೋ ಬೇಡವೋ ಅಂತ ಕ್ಯಾಂಡಿಡೇಟ್ ಡಿಸೈಡ್ ಮಾಡ್ತಾರಾ, ಹೈಕಮಾಂಡ್ ಡಿಸೈಡ್ ಮಾಡುತ್ತಾ? ಹೈಕಮಾಂಡ್ ಸೂಚನೆ ಇಲ್ಲದೆ ಯತ್ನಾಳ್ ಅವರು BJP ಪರ ಬಂದು ಪ್ರಚಾರ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಆಗಲೇ ಚರ್ಚೆ ಆಗಿತ್ತು. ಸೊ ಇದು ಹೈಕಮಾಂಡ್ದೇ ಆಶೀರ್ವಾದ ಅಂತ. ಈಗ ನೋಡಿದ್ರೆ ಈಗ ನೇರ ಮಾತುಕತೆ ಕೂಡ ಆಗಿದೆ. ಯತ್ನಾಳ್ ವಾಪಸ್ ಆತಿ, ಘರ್ ವಾಪಸಿ ಪಕ್ಕಾ ಆಗಿದೆ. ಎಲ್ಲಿವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ಶಾಸಕನಾಗಿರುತ್ತೇನೋ ಅಲ್ಲಿವರೆಗೆ ಆ ಪಕ್ಷದ ಹೈಕಮಾಂಡ್ ಏನು ಯಾರಿಗೆ ಹೇಳ್ತದೆ ಅವ್ರಿಗೆ ಮತ ಹಾಕುವಂಥದ್ದು ನನ್ನ ನೈತಿಕ ಕರ್ತವ್ಯ. ಅದನ್ನು ನಾನು ಪಾಲಿಸಿದ್ದೇನೆ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂದಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕಬೇಕನ್ನುವಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೇನೆ. ಅದೇ ಇಲ್ಲ, ವಿಪಕ್ಷ ನಾಯಕರು ನಿನ್ನೆ ನನಗೆ ಫೋನ್ ಮಾಡಿದ್ರು. ಆದರೆ ಹಿಂದಿನ ದಿವಸ ಇವರು ಫೋನ್ ಮಾಡಿದ್ದರು, ನಮ್ಮ ಅಶ್ವಥ್ ನಾರಾಯಣ್ ಅವರು. ಅಲ್ಲಿಂದ ಸುಮಾರು ಒಂದು 49 BJP ಶಾಸಕರು ನನಗೆ BJPಯ ಏನು ಸೂಚನೆ ಕೊಡ್ತದೆ ಅವರಿಗೆ ಮತ ಹಾಕ್ಬೇಕಂತ ಹೇಳಿ ಅವರು ಸಹ ಫೋನ್ ಮುಖಾಂತರ ಕೆಲವು ಮಂದಿ ಸಮಕ್ಷಮ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ರೆ ನಾವು ಒಂದೇ ಮಾತು ಹೇಳಿದೆ, ಪಕ್ಷ ಇವತ್ತು ನನ್ನನ್ನು ಆ ಚಿಹ್ನೆಯ ಅಡಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆ ಚಿಹ್ನೆಯ ಅಡಿಯಲ್ಲಿ ಯಾರೇನಿದ್ರು ಅಥವಾ ಯಾವುದೇ ಪಕ್ಷಕ್ಕೂ ಮತ ಹಾಕೋತ ಸೂಚನೆ ಬಂದರೆ ಅದನ್ನ ಹಾಕ್ತೇನೆ ಅನ್ನೋಂಥದ್ದು ಎಲ್ಲರಿಗೂ ಹೇಳಿದ್ದೆ. ಅದರ ಪ್ರಕಾರ ನಾನು ನಡ್ಕೊಂಡಿದ್ದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು
BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಒಂದು ಪತ್ರವನ್ನು, ಬಹಿರಂಗವಾದಂಥ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು BJPಯ ಕ್ಯಾಂಡಿಡೇಟ್ ಆಗಿರೋವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೇನೆ ಅಂತೇಳಿ. ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರಿ ಹೋಗಬೇಕು, ನನ್ನೊಬ್ಬನ ಅಭಿಪ್ರಾಯ ಅಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪಕ್ಷವನ್ನು ಕಟ್ಕೊಂಡ್ಬಂದಂಥ ಸಾವಿರಾರು ಕಾರ್ಯಕರ್ತರು ನೋವಲ್ಲಿದ್ದಾರೆ. ಈ ಸರಿ ಹೋಗ್ಬೇಕು ಅಂತ. ಸರಿ ಹೋಗುತ್ತೆ, ಅದಕ್ಕೆ ಪ್ರೋಸೆಸ್ ಶುರು ಆಗತ್ತೆ. ಇದೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಹಿಂದುತ್ವದ ಅಲೆ ಎಬ್ಬಿಸುವಲ್ಲಿ ಯತ್ನಾಳ್ ಅವರು ಯಶಸ್ವಿ ಆಗ್ತಾ ಇದ್ದಾರೆ. BJP ಕರ್ನಾಟಕದಲ್ಲಿ ಸಾಲು ಸಾಲು ಸೋಲುಗಳನ್ನು ನೋಡ್ತಿದೆ ಅಂತ ನಿನ್ನೆ ಅಷ್ಟೇ ಈಶ್ವರಪ್ಪನವ್ರು ಹೇಳಿದ್ರು. ಬದಲಾವಣೆ ಆಗಬೇಕು ಅಂತ ನಾವೆಲ್ಲ ಬಯಸ್ತಿದ್ವಿ, ಕೊನೆಗೂ ಆ ಸಮಯ ಬಂದಿದೆ, ನಾನು ಘರ್ ವಾಪಸಿ ಆಗ್ತಾ ಇದ್ದೀನಿ ಸದ್ಯದಲ್ಲೇ ಅಂತ ಈಶ್ವರಪ್ಪನವರ ಮಾತು ಕೂಡ ಗಮನ ಸೆಳೀತು. ಈಶ್ವರಪ್ಪನವರು ಯತ್ನಾಳ್ ಅವರು ಅವಕಾಶ ಸಿಕ್ಕಿದ್ರೆ ಹೆಬ್ಬಾರ್ ಮತ್ತು ಸೋಮಶೇಖರ್ ಅವ್ರನ್ನೂ ಕೂಡ ವಾಪಸ್ ಕರ್ಕೊಳ್ಳೋಕೆ BJP ಪ್ರಯತ್ನ ಪಡ್ತಿದೆ. ಕೊನೆ ಪಕ್ಷ ಯತ್ನಾಳ್ ಮತ್ತು ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯನವ್ರ ಎಕ್ಸಿಟ್ ಟೈಮಲ್ಲಿ ಈಶ್ವರಪ್ಪನವರು ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಒಂದು ಸ್ವಲ್ಪ ಅವರು ಬಂದರೆ ಅನುಕೂಲ ಆಗುತ್ತೆ. ಹಿಂದುತ್ವ ಮಾತಾಡೋರು ಬೇಕು ಹೆಚ್ಚೆಚ್ಚಿಗೆ. ಕರ್ನಾಟಕದಲ್ಲಿ ಹೆಂಗೂ BJPಗೆ ಟರ್ನ್ ಇದು, ಪ್ರತಿ ಸಲ ಅಧಿಕಾರ ಹಸ್ತಾಂತರ ಆಗುತ್ತೆ, ಅವರಿಂದ ಇವರಿಗೆ, ಇವರಿಂದ ಅವ್ರಿಗೆ. ಕಾಂಗ್ರೆಸ್ ಇದ್ರೆ BJP ಇದ್ರೆ ಕಾಂಗ್ರೆಸ್ಸು, ಸರ್ಕಾರ ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ. ಈಗ BJPಗೆ ಇರೋದಲ್ವಾ ಚಾನ್ಸು. ಹಾಗಾಗಿ ಹಿಂದುತ್ವದ ಅಸ್ತ್ರ ಹಿಡಿಯೋರು ಬೇಕು. ಮತ್ತು ಜಾತಿ ಲೆಕ್ಕಾಚಾರದಲ್ಲೂ ಯತ್ನಾಳ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆ ಪಂಚಮಸಾಲಿ ಪ್ಲಸ್ ಹಿಂದುತ್ವ ಫೈರ್ ಬ್ರ್ಯಾಂಡ್ ಆಗ್ತಾರೆ ಅನ್ನೋ ಆಲೋಚನೆ ಹಿಡಿದಿದೆಯಾ ಹೈಕಮಾಂಡು. ಒಟ್ಟಾರೆಯಾಗಿ ಯತ್ನಾಳ್ ಅವರ ಸುತ್ತ ಈಗ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಚಟುವಟಿಕೆಗಳು ಗರಿಗೆದರಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಬಟ್ ಯಡಿಯೂರಪ್ಪನವರನ್ನ, ವಿಜಯೇಂದ್ರ ಅವರನ್ನ ಯಾವ ರೀತಿ ನಡೆಸ್ಕೊಳ್ಳುತ್ತೆ BJP ಹೈಕಮಾಂಡ್, ಕಂಪ್ಲೀಟ್ ಅವ್ರನ್ನ ನಿರ್ಲಕ್ಷ್ಯ ಮಾಡೋ ರೀತಿ ಅಂತೂ ಇರಲ್ಲ. ಸೊ ಹೇಗೆ ಮ್ಯಾನೇಜ್ ಮಾಡುತ್ತೆ ಈ ಎರಡೂ ವಿಷಯಗಳನ್ನು ಅನ್ನೋದೇ ಮುಂದಿನ ಕುತೂಹಲ. ಈ ಕರ್ನಾಟಕ ಕಾಂಗ್ರೆಸ್ ಸರ್ಜರಿ ಬಳಿಕ ಅಲ್ಲೆಲ್ಲ ಒಂದು ಕ್ಲೈಮ್ಯಾಕ್ಸು ಬರುತ್ತೆ ಅಂದ್ಕೊಂಡು ಕೊನೆಗೂ ಬಂತು. BJPಯಲ್ಲೂ ಕೂಡ ಭರ್ಜರಿ ಕಾರ್ಯಾಚರಣೆ ಇನ್ನೂ ಶುರುವಾಗತ್ತೆ. ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲೂ ಕೂಡ ಹೊಸ ಲೆಕ್ಕಾಚಾರಗಳಾಗ್ತಿರೋದು ಅಷ್ಟೇ ಸತ್ಯ. ಇಲ್ಲೆಲ್ಲ OBC ಲೀಡರ್ಸು, ಹರಿಪ್ರಸಾದ್ ಅವರ ಆಗಮನ ಇದೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅಲ್ಲೂ ಕಾಂಬಿನೇಷನ್ ವರ್ಕೌಟ್ ಮಾಡೋ ಪ್ಲ್ಯಾನೂ ಆಗ್ತಿದೆ ಅನ್ನೋದು ಸುದ್ದಿ. ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.